ನಿಮ್ಮ ಹತ್ರ ಇರುವಂತಹ ಮೊಬೈಲ್ ಅಲ್ಲಿ ಕೂಡ ಈ ರೀತಿಯಾಗಿ ಸಿ ಟೈಪ್ ಪಿನ್ ಇದೆ, ಮತ್ತೆ ಯಾವ ರೀತಿಯಾಗಿ ಆಡಿಯೋ ಜಾಕ್ ಆಗಿರಬಹುದು ಅಥವಾ ಏರ್ಫೋನಿಗೋಸ್ಕರ ಇರುವಂತಹ ಒಂದು ಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ನೀವು ಈ ಒಂದು ಪ್ರಾಡಕ್ಟ್ ಅನ್ನ ಬೈ ಮಾಡಬಹುದು. ಈ ಪ್ರಾಡಕ್ಟ್ ಸಖತ್ ಯೂಸ್ಫುಲ್ ಇದೆ. ಸೊ ಇದಕ್ಕೆ ನಾನು ಕೊಟ್ಟಿರೋದು 283 ರೂಪಾಯಿಸ್ ಮಾತ್ರನೇ. ಇದು ಆಫರ್ ಅಲ್ಲಿ ಇನ್ನೂ ಕೂಡ ಕಡಿಮೆ ಬೆಲೆಗೆನೆ ನಿಮ್ಗೆ ಸಿಗುತ್ತೆ ಕೆಲವೊಂದ್ಸಲ. ಸೊ ಈ ಒಂದು ಪ್ರಾಡಕ್ಟ್ ಅನ್ನ ತರಿಸ್ಕೊಳ್ಳಿ. ಈ ಪ್ರಾಡಕ್ಟ್ ಏನು ಅನ್ನೋದನ್ನ ನೋಡೋಣ ಬನ್ನಿ. ಇವಾಗ ಸಖತ್ ಯೂಸ್ಫುಲ್ ಇದೆ ಇದು. ಸೊ ಪ್ಯಾಕೇಜ್ ಇನ್ನೂ ಓಪನ್ ಆಗಿಲ್ಲ, ಇವಾಗ ಓಪನ್ ಮಾಡ್ತೀನಿ. ಓಕೆ, ಇದನ್ನ ಪಕ್ಕದಲ್ಲಿ ಇಡೋಣ. ಸೊ ಇದು ಮೇನ್ ಪ್ರಾಡಕ್ಟ್, ಇಷ್ಟೇ ಚಿಕ್ಕದಾಗಿದೆ. ಬಟ್ ಇದೇನಪ್ಪಾ ಅಂತ ಹೇಳಿದ್ರೆ ನೀವೇನೆ ಇಲ್ಲಿ ಫೋಟೋ ನೋಡಿ ಗೊತ್ತಾಗಿರುತ್ತೆ ನಿಮ್ಗೆ. ಸಿ ಟೈಪ್ ಪಿನ್ ಅನ್ನ ಯೂಸ್ ಮಾಡಿಕೊಂಡು ನೀವು ಏರ್ಫೋನ್ ಅನ್ನ ಯೂಸ್ ಮಾಡಬಹುದು. ಈ ಸಿ ಟೈಪ್ ಏನಿದೆ, ಸೊ ಇದನ್ನ ಇಲ್ಲಿ ನೀವು ಅಟ್ಯಾಚ್ ಮಾಡ್ಬೇಕಷ್ಟೇನೆ. ನಂತರ ಇದೇನೆ ನಿಮ್ಗೆ ಆಡಿಯೋ ಜಾಕ್ ಆಗಿ ವರ್ಕ್ ಆಗುತ್ತೆ. ಸೊ ಈ ಒಂದು ಏರ್ಫೋನ್ ಅನ್ನ ನೀವು ಯೂಸ್ ಮಾಡ್ಕೊಳ್ಬಹುದು. ಬ್ಲೂಟೂತ್ ಏರ್ಫೋನ್ ಆಗಿರ್ಬೋದು ಅಥವಾ ವೈರ್ಲೆಸ್ ಏರ್ಫೋನ್ ಏನಿದಾವೆ, ಸೊ ಅದು ಅಷ್ಟೊಂದು ಒಳ್ಳೇದಲ್ಲ ಅಂತ ಹೇಳ್ತಾರೆ. ಸೊ ಹೀಗಾಗಿ ಇದನ್ನ ನಾನು ಬೈ ಮಾಡಿದೀನಿ. ತುಂಬಾನೇ ಚಿಕ್ಕದಾಗಿದೆ, ನೋಡ್ತಾ ಇರಬಹುದು. ಸೊ ಇಷ್ಟು ಚಿಕ್ಕದಾಗಿರುವಂತಹ ಒಂದು ಬಾಕ್ಸ್ ಅಲ್ಲಿ ಬಂದಿರುವಂತದ್ದು, ಬಾಕ್ಸ್ ಅನ್ನೋದಕ್ಕಿಂತ ಒಂದು ಚಿಕ್ಕದಾಗಿರುವಂತಹ ಒಂದು ಪ್ಯಾಕೇಜಿಂಗ್ ಅಂತ ಹೇಳಬಹುದು. ಪೋರ್ಟ್ರಾನಿಕ್ ಅವ್ರದ್ದು ಇದು ಮಾಡೆಲ್ ಹೆಸರನ್ನ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದರ ಲಿಂಕ್ ಬೇಕಿದ್ರೆ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಬಹುದು. ಸೊ ಇದನ್ನ ಇವಾಗ ಅನ್ಬಾಕ್ಸ್ ಮಾಡಿ ನೋಡೋಣ. ಎಷ್ಟು ದೊಡ್ಡದಾಗಿದೆ ಲೆಂತ್, ವೈರ್ನ ಲೆಂತ್ ಎಷ್ಟು ದೊಡ್ಡದಾಗಿದೆ, ಸೊ ಅದನ್ನೆಲ್ಲ ಚೆಕ್ ಮಾಡೋಣ. ಕ್ವಾಲಿಟಿ ಹೆಂಗಿದೆ ಅದನ್ನು ಕೂಡ ಚೆಕ್ ಮಾಡೋಣ. ಸೊ ಬನ್ನಿ ಇವಾಗ ಸಿಂಪಲ್ ಇದನ್ನ ಈ ರೀತಿಯಾಗಿ ಓಪನ್ ಮಾಡಿದ್ರೆ ಆಯ್ತು. ಒಂದು ಪೌಚ್ ಇದೆ, ಅದನ್ನ ಬಿಟ್ಟು ಬೇರೆ ಏನಿಲ್ಲ ಇದ್ರೊಳಗಡೆ. ಪಕ್ಕದಲ್ಲಿ ಇಡೋಣ ಇದನ್ನ. ಓಕೆ, ಕ್ಲೀನ್ ಆಗೇನೆ ಪ್ಯಾಕೆಟ್ ಆಗಿ ಬಂದಿದೆ. 280 ರೂಪಾಯಿಗೆ ತಕ್ಕಂಗಿದೆ ಪ್ಯಾಕೇಜಿಂಗ್ ಕೂಡ. ಓಕೆ, ಎಕ್ಸ್ಟ್ರಾ ಬರ್ಡ್ಸ್ ಕೂಡ ಇದಾವೆ. ಇದನ್ನ ಬೇಕಿದ್ರೆ ಯೂಸ್ ಮಾಡಿದ್ರಾಯ್ತು. ಸದ್ಯ ಪಕ್ಕದಲ್ಲಿ ಇಡೋಣ. ಇದು ಕೂಡ ಸ್ವಲ್ಪ ಪಕ್ಕದಲ್ಲಿರಲಿ. ಸೊ ಇದು ಮೇನ್ ಇಯರ್ಫೋನ್ ನಮ್ದು. ಇಲ್ಲಿ ಸ್ವಲ್ಪ ತಿನ್ನಾಗಿದೆ ಅಥವಾ ತುಂಬಾನೇ ತೆಳು ರೀತಿನಲ್ಲಿ ಇದೆ ಅಂತ ಅನ್ಸುತ್ತೆ. ಬಟ್ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ, ಲುಕ್ ಕೂಡ ಚೆನ್ನಾಗಿದೆ, ನೋಡ್ತಾ ಇರಬಹುದು. ಕಲರ್ ಕೂಡ ಸೂಪರ್ ಆಗಿದೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ರಕ್ಕಿಂತ ಚೆನ್ನಾಗೇನೆ ಇದೆ ಅಂತಾನೆ ಹೇಳ್ಬಹುದು. ಬಟ್ ಇಲ್ಲಿ ಕೇಬಲ್ ನೋಡಬಹುದು ನೀವು, ತುಂಬಾನೇ ಚೆನ್ನಾಗಿದೆ ಈ ಕೇಬಲ್. ಹಾಗೇನಿಲ್ಲ ಒಂದು ಕ್ಲಿಪ್ ಕೂಡ ಕೊಟ್ಟಿದ್ದಾರೆ, ನಿಮ್ಮ ಡ್ರೆಸ್ಸಿಗೆ ನೀವು ಇದನ್ನ ಅಟ್ಯಾಚ್ ಕೂಡ ಮಾಡ್ಕೊಳ್ಬಹುದು. ಸೊ ಕಂಪ್ಲೀಟ್ ಆಗಿ ಇದನ್ನ ಓಪನ್ ಮಾಡಿ ನೋಡೋಣ ಎಷ್ಟು ದೊಡ್ಡದಾಗಿದೆ ಅಂತ. ಓಕೆ, ಲೆಂತ್ ತುಂಬಾನೇ ದೊಡ್ಡದಾಗೇನೆ ಇದೆ. ಓಕೆ, ಇಲ್ಲಿಂದ ಕೌಂಟ್ ಮಾಡೋದಾದ್ರೆ ನೋಡಿ, ಇಷ್ಟು ಪ್ಲಸ್ ಇಷ್ಟು ಇಷ್ಟು ಸಿಕ್ಕಾಪಟ್ಟೆ ಲೆಂತ್ ಇದೆ. ಸೊ ನಮ್ಗೆ ಇನಫ್ ಲೆಂತ್ ಏನಿದೆ, ಇನಫ್ ಅಂತಾನೆ ಹೇಳ್ಬಹುದು. ಬೇಕಾದಷ್ಟು ಆಯ್ತು. ಹಾಗೇನೆ ಇದನ್ನ ನೀವು ಎಲ್ಲಿ ಬೇಕಲ್ಲಿ ಈ ರೀತಿಯಾಗಿ ಮೂವ್ ಮಾಡಿಕೊಂಡು ನಿಮ್ಮ ಶರ್ಟ್ಗೆ ಇದನ್ನ ಕ್ಲಿಪ್ ಕೂಡ ಮಾಡ್ಕೊಳ್ಬಹುದು. ಸೂಪರ್. ಸೊ ಇವಾಗ ಡೈರೆಕ್ಟ್ ಆಗಿ ಇದನ್ನ ಚೆಕ್ ಮಾಡಿ ನೋಡೋಣ. ಓಕೆ, ಪ್ಲಗ್ ಮಾಡ್ತಾ ಇದ್ದೀನಿ. ಪ್ಲಗ್ ಮಾಡ್ತಾ ಇದ್ದಾಗನೇ ನೋಡ್ತಾ ಇರಬಹುದು ಕನೆಕ್ಟ್ ಕೂಡ ಆಗಿದೆ. ಸೊ ಇವಾಗ ನೀವು ಇದನ್ನ ಏರ್ಫೋನ್ ರೀತಿ ನಾರ್ಮಲ್ ವೈರ್ಡ್ ಏರ್ಫೋನ್ ಏನಿರುತ್ತೆ ಅದೇ ರೀತಿಯಾಗಿ ಯೂಸ್ ಮಾಡ್ಕೊಳ್ಬಹುದು. ವಾಯ್ಸ್ ಕ್ವಾಲಿಟಿ ನಾನು ಚೆಕ್ ಮಾಡ್ತೀನಿ. ಓಕೆ, ಇವಾಗ ವಿಡಿಯೋನ ಪ್ಲೇ ಮಾಡಿದ್ದೀನಿ. ಫುಲ್ ವಾಲ್ಯೂಮ್ ಕೊಟ್ಟು ನೋಡ್ತೀನಿ. ವಾಯ್ಸ್ ಕೇಳಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟೆಲ್ಲ ಫುಲ್ ವಾಲ್ಯೂಮ್ ಇಟ್ಟು ಕೇಳುವಂತಹ ಅವಶ್ಯಕತೆ ಏನಿರಲ್ಲ. ಸ್ಟಿಲ್ ಇದನ್ನ ಒಂದ್ಸಲ ಕೇಳಿಸ್ಕೊಂಡು ನೋಡ್ತೀನಿ. ನಿಜ ಹೇಳ್ತಾ ಇದ್ದೀನಿ, ವಾಯ್ಸ್ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ. ಹಾಗೇನೆ ಇದು ಲೋ ಕ್ವಾಲಿಟಿ ಇಯರ್ಫೋನ್ ಅಂತ ಅನ್ಸೋದಿಲ್ಲ. ಇದು ಲೋ ಕ್ವಾಲಿಟಿ ಇಯರ್ಫೋನ್ ಕೂಡ ಅಲ್ಲ, ಇದು ಒಳ್ಳೆಯ ಕಂಪನಿಯ ಒಂದು ಪ್ರಾಡಕ್ಟ್ನೇ. ಸೊ ಹೀಗಾಗಿನೇ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ. ಹಾಗೇನೆ ತುಂಬಾನೇ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಕೂಡ. ಹಾಗೆ ಇದರ ಕೇಬಲ್ ಕೂಡ ನೋಡ್ತಾ ಇರಬಹುದು, ಸಖತ್ತಾಗಿದೆ. ಇಲ್ಲಿ ನೋಡ್ತಾ ಇರಬಹುದು. ಸೊ ಇಲ್ಲಿಂದ ಇಲ್ಲಿ ತನಕ ಕೇಬಲ್ ಕ್ವಾಲಿಟಿ ಸೂಪರ್ ಆಗಿದೆ. ಅದೇ ರೀತಿಯಾಗಿ ಇಲ್ಲಿ ಮುಂದೆ ಕೂಡ ಅದೇ ರೀತಿಯಾದಂತಹ ಕ್ವಾಲಿಟಿ ಕೊಟ್ಟಿದ್ರೆ ಇನ್ನೂ ಕೂಡ ಚೆನ್ನಾಗಿರ್ತಾ ಇತ್ತು. ಸ್ಟಿಲ್ ಓಕೆ, 283 ರೂಪಾಯಿಗಂತೂ ಬೆಸ್ಟ್, ಒನ್ ಆಫ್ ದ ಬೆಸ್ಟ್ ಅಂತಾನೆ ಹೇಳ್ತೀನಿ. 283 ರೂಪಾಯಿಗೆ ಲುಕ್ ಕೂಡ ನೋಡ್ತಾ ಇರಬಹುದು, ಸಖತ್ತಾಗಿದೆ. ಸೊ ಪ್ರೀಮಿಯಂ ಅಂತ ಅನ್ಸುತ್ತೆ ಇದು. 283 ರೂಪಾಯಿ ಅಂತ ಹೇಳಿದ್ರೆ ಯಾರು ಕೂಡ ನಂಬಲ್ಲ. ಒಳ್ಳೆ ಕ್ವಾಲಿಟಿಯ ಒಂದು ಇಯರ್ಫೋನ್ ಇದಂಗಿದೆ, ಸಖತ್ತಾಗಿದೆ. ನನಗಂತೂ ಸಖತ್ ಇಷ್ಟ ಆಯ್ತು. ಸೊ ಇದನ್ನ ನಾನು ಒಂದು ವಾರ ರೆಗ್ಯುಲರ್ ಆಗಿ ಇವಾಗ ಯೂಸ್ ಮಾಡ್ತೀನಿ. ಮತ್ತೆ ಒಂದು ವಾರ ಆದ ನಂತರ ಕ್ವಾಲಿಟಿ ಹೆಂಗಿದೆ ಅನ್ನೋದನ್ನ ಇನ್ನೊಂದ್ಸಲ ಅಪ್ಡೇಟ್ ಮಾಡ್ತೀನಿ, ಅಥವಾ ಪ್ರಾಡಕ್ಟ್ ಹೆಂಗ್ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಇನ್ನೊಂದು ಡೀಟೇಲ್ ಆದ ರಿವ್ಯೂನ ಮಾಡ್ತೀನಿ. ಸದ್ಯಕ್ಕಂತೂ ಇದು ನನ್ಗೆ ಸಖತ್ ಇಷ್ಟ ಆಯ್ತು. ಮತ್ತೆ ಇಲ್ಲೇನೆ ನೋಡ್ತಾ ಇರಬಹುದು ಕಾಲ್ ರಿಸೀವ್ ಮಾಡೋದಕ್ಕೂ ಕೂಡ ಆಪ್ಷನ್ ಇದೆ. ಹಾಗೇನೆ ವಾಲ್ಯೂಮ್ ಅಪ್, ವಾಲ್ಯೂಮ್ ಡೌನ್ ಆಪ್ಷನ್ ಇರುವಂತದ್ದು. ಬಟನ್ ಕ್ವಾಲಿಟಿ ಕೂಡ ಅಷ್ಟೇನೆ
ಪ್ರೀಮಿಯಂ ಕ್ವಾಲಿಟಿನಲ್ಲಿ ಇರುವಂತದ್ದು, ಪ್ರೀಮಿಯಂ ಕ್ವಾಲಿಟಿ ರೀತಿನಲ್ಲಿದೆ, ಸಖತ್ತಾಗಿದೆ. ಓವರ್ ಆಲ್ ಆಗಿ ಬೆಸ್ಟ್ ಅಂತ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ಈ ಕಾಲ್ ಬಟನ್ ಏನಿದೆ ಅದು ಪಾಸ್ ಅಂಡ್ ಪ್ಲೇ ತರ ಕೂಡ ವರ್ಕ್ ಆಗುತ್ತೆ. ಸೊ ಕಾಲು ಕೂಡ ಅಷ್ಟೇ, ರಿಸೀವ್ ಮಾಡೋದಕ್ಕೆ ಕಟ್ ಮಾಡೋದಕ್ಕೂ ಕೂಡ ಇದು ಯೂಸ್ಫುಲ್ ಆಗುತ್ತೆ. 283 ರೂಪಾಯಿಗೆ ಒನ್ ಆಫ್ ದ ಬೆಸ್ಟ್ ಕೇಬಲ್ ಅಂತಾನೆ ಹೇಳ್ತೀನಿ. ಅದರಲ್ಲೂ ಕೂಡ ಇತ್ತೀಚೆಗೆ ಆಡಿಯೋ ಜಾಕ್ ಬೇರೆ ಇರೋದಿಲ್ಲ. ತುಂಬಾ ಜನ ಆಡಿಯೋ ಜಾಕ್ ಇಲ್ಲ ಅಂತಾನೆ ವೈರ್ಲೆಸ್ ಆಗಿರುವಂತಹ ಇಯರ್ಫೋನ್ ಅನ್ನ ತಗೊಳ್ತಾರೆ. ಅಂತವ್ರಿಗೆ ಇದು ಸಖತ್ ಯೂಸ್ಫುಲ್ ಆಗುತ್ತೆ. ಮತ್ತು ಬ್ಲೂಟೂತ್ ಡಿವೈಸ್ ಅನ್ನ ಜಾಸ್ತಿ ಯೂಸ್ ಮಾಡೋದು ಬೇಡ ಅಂತ ಅನ್ಕೊಳ್ಳೋರಿಗೂ ಕೂಡ ಸೊ ಈ ಒಂದು ಇಯರ್ಫೋನ್ ಏನಿದೆ ಸಖತ್ ಯೂಸ್ಫುಲ್ ಇದೆ. ಹಾಗೇನೆ ಒಳ್ಳೆ ಕ್ವಾಲಿಟಿ, ಇದು ಒಳ್ಳೆ ಬ್ರ್ಯಾಂಡ್ ಕೂಡ ಹೌದು. ಸೊ ಹೀಗಾಗಿ ಮಿಸ್ ಮಾಡದೆ ಈ ಒಂದು ಪ್ರಾಡಕ್ಟ್ ನ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ನನಗಂತೂ ಸಖತ್ ಇಷ್ಟ ಆಯಿತು. ಒಂದು ವಾರ ಯೂಸ್ ಮಾಡ್ತೀನಿ, ನಂತರ ಇನ್ನೊಂದ್ಸಲ ಬೇಕಿದ್ರೆ ಡೀಟೇಲ್ ಆದ ರಿವ್ಯೂನ ಕೂಡ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಪ್ರಾಡಕ್ಟ್ನ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ ಅಥವಾ ಕಮೆಂಟ್ ಬಾಕ್ಸಲ್ಲಿ ಸಿಗುತ್ತೆ, ಅಲ್ಲಿ ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.